ನಮಸ್ಕಾರ ವೀಕ್ಷಕರೇ, ಮತ್ತೆ ನಿಮ್ಮೊಂದಿಗೆ ಅಕ್ಕ ತಂಗಿ ಇಬ್ಬರು ಬಂದಿದ್ದೀವಿ. ಸೊ ದಯವಿಟ್ಟು ನಮ್ಮ ಕ್ಷಮೆ ಇರಲಿ. ಎಲ್ಲನ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಹೆಚ್ಚಾಗಿ ಕಟ್ಟೆ ಹೊಡೆದ್ಬಿಡ್ತೀವಿ. ಆದರೆ ವಿ ವಿಲ್ ರಿಮೈನ್ ಟು ದ ಪಾಯಿಂಟ್. ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಓಕೆ, ಪ್ರಾಮಿಸ್ ಮಾಡಿದ್ದೀವಿ. ಈಗ ಅಕ್ಕ ಲಾಸ್ಟ್ ವಿಡಿಯೋದಲ್ಲಿ ನಾವು ಈ 5 ಒಂದು ಬಹಳ ಹೆಲ್ತ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾವು ಹೇಳಿದ್ವಿ. ಯಾವ ಥರ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಥರ ಒಂದು ಮನುಷ್ಯ ಆರೋಗ್ಯಕರ ಮನುಷ್ಯ ಈ ಜಗತ್ತಿನಲ್ಲಿ ಇಲ್ಲ, ಈ ಜಗತ್ತಿನಲ್ಲಿ ಆರೋಗ್ಯಕರ ಮನುಷ್ಯ ಆಗೋದಕ್ಕೆ ಏನು ಮಾಡಬೇಕು, ಅಟ್ಲೀಸ್ಟ್ ಇದರಲ್ಲಿ ಒಂದು 5ರಲ್ಲಿ ಒಂದು 3ರಿಂದ 4 ಬಿಡಿಸ್ಕೊಟ್ರೆ ಮೈನಸ್ ಮಾಡ್ಕೋಬೋದು. ಸೊ ಹಂಗಾಗಿ ಆ 3ರಿಂದ 4 ಉಳಿಸ್ಕೊಳ್ಳೋಂಥ ಪ್ರಯತ್ನ. ಈಗ ನೀವು ದಯವಿಟ್ಟು ಇದನ್ನು ಹೇಳ್ಕೊಳ್ಳಿ. ಈಗ ಈ ಕ್ಲಾಸಿಫಿಕೇಶನ್ಸ್ ನಾವೇನು ಮಾಡ್ತೀವಿ, ಈಗ DNA ಫರ್ದರ್ ಅಥವಾ ಈ ಫಿಸಿಕಲ್ ಹೆಲ್ತ್ ಅಂತ ಏನು ಹೇಳ್ತೀವಿ, ಇದನ್ನ ನಾವು ಹೆಂಗೆ ಫರ್ದರ್ ನಾವು ಇದನ್ನ ಅಟ್ಲೀಸ್ಟ್ ನಾವು ಒಂದು ಫಿಸಿಕಲ್ ಹೆಲ್ತ್ ಬಗ್ಗೆ ನಾವು ಜಾಸ್ತಿ ಮಾತಾಡ್ಬೋದೇ ಹೊರತು ಐ ಥಿಂಕ್ ಬೇರೆ ಈ ಮೆಂಟಲ್ ಹೆಲ್ತ್ ನಾವು ನಮ್ಮ ದೃಷ್ಟಿಕೋನದಲ್ಲಿ ಮಾತಾಡ್ಬೋದು. ಕರೆಕ್ಟ್. ಆಮೇಲೆ ನಾವು ನಮ್ಮ ಡಾಕ್ಟರ್ನ ಕರೆಯೋಣ, ನಮ್ಮ ಮಾನಸಿಕ ತಜ್ಞರು ಇದ್ದಾರಲ್ಲ ಅವರನ್ನು ಕರೆದು ಒಂದ್ಸಲ ಡಿಸ್ಕಷನ್ ಟುಗೆದರ್, ಎಲ್ರಿಗೂ ವೀಕ್ಷಕರಿಗೂ ಅನುಕೂಲ ಆಗುತ್ತೆ. ಬಟ್ ಈಗ ಈ ಫಿಸಿಕಲ್ ಹೆಲ್ತ್ ಬಂದಾಗ ಅದನ್ನೇನು ಹೆಂಗೆ ಸರ್ಚ್ ಮಾಡ್ತೀರಾ ಅದನ್ನು ಹೇಳ್ಕೊಳ್ಳಿ. ಈಗ ಫಿಸಿಕಲ್ ಹೆಲ್ತ್ ಅಂದರೆ ದೈಹಿಕ ಆರೋಗ್ಯ, ದೇಹ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ದೈಹಿಕ ಆರೋಗ್ಯ ಅಂತ ಬಂದಾಗ ಫಸ್ಟು ನಮ್ಮ ಬಾಡಿ ಅಂತ ನಾವು ನೋಡಬೇಕಾಗುತ್ತೆ. ನಮ್ಮ ದೇಹ ಮನುಷ್ಯ ಅಂತ ಅಂದಾಗ ನಮ್ಮ ದೇಹದಲ್ಲಿ ಕೋಟ್ಯಾಂತರ ಜೀವಕೋಶಗಳಿದೆ, ಸೆಲ್ಸ್ ಅಂತ ಕರಿತೀವಿ. ಅವರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಅಂತ. ದೇಹ ಈಗ ಒಂದು ಮನೆ ಅಂತ ಕಟ್ಟಿದಾಗ ಇಟ್ಟಿಗೆಗಳೆಲ್ಲ ಹೇಗೆ ನೀವು ಜೋಡಿಸಿ ಮನೆ ಮಾಡ್ತೀರಾ, ಆ ಥರ ನಮ್ಮ ದೇಹ ಅಂದಾಗ ನಮ್ಮ ದೇಹ ಮಾಡಿರೋದೇ ಜೀವಕೋಶಗಳಿಂದ. ಈ ಜೀವಕೋಶಗಳ ಒಳಗಡೆ ನೀವು ನೋಡಿದಾಗ, ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಒಂದು ನ್ಯೂಕ್ಲಿಯಸ್ ಅಂತ ಇದೆ ಜೀವಕೋಶದ ಒಳಗಡೆ. ನ್ಯೂಕ್ಲಿಯಸ್ ಒಳಗಡೆ ಕ್ರೋಮೋಸೋಮ್ಸ್ಗಳು ಇದೆ. ಅಂದರೆ ಈಗ ಮನುಷ್ಯರು ನಾವು ಈಗ ನಮ್ಮಲ್ಲಿ 46 ಕ್ರೋಮೋಸೋಮ್ಸ್, ಹೋಮೋಸೆಪಿಯನ್ಸ್ ಅಂತ. ಜಗತ್ತಲ್ಲಿರುವ ಎಲ್ಲ ಮನುಷ್ಯರಲ್ಲಿ ಇಷ್ಟೇ ನಂಬರೇ ಇರೋದು. ಈಗ ನೀವು ಇಲಿಗಳು, ರ್ಯಾಟ್ಸ್ ಎಲ್ಲ ನೋಡಿದ್ದೀರಲ್ವಾ, ಅದ್ರದ್ದು 40. ಆಮೇಲೆ ಡ್ರೋಸೋಫಿಲಾ ಅಂತ ಒಂದು ಹಣ್ಣಿನ ನೊಣ, ಈಗ ನೀವು ಕೆಲವು ಸಲ ಬಾಳೆಹಣ್ಣೆಲ್ಲ ಇಟ್ಟಾಗ ಫರ್ಮೆಂಟೆಡ್ ಫುಡ್ ಅದ್ರ ಮೇಲೆ ಓಡಾಡ್ತಿರುತ್ತೆ, ನೀವು ಬೇಜಾರು ಮಾಡ್ಕೊಂತೀರ, ಅಯ್ಯೋ ಇದೆಲ್ಲ ಹುಳಗಳೆಲ್ಲ ಬರ್ತಾ ಇದೆ ಅಂತ. ಬಟ್ ಅದು ತುಂಬಾ ಒಳ್ಳೇದದು, ಅದರಿಂದ ಏನು ತೊಂದರೆ ಏನಿಲ್ಲ. ಸ್ವೀಟ್ ಅಂಗಡಿನಲ್ಲೂ ಅಷ್ಟೇ ಯಾವುದೋ ಒಂದು ಸ್ವಲ್ಪ ಫರ್ಮೆಂಟೆಡ್ ಇರುತ್ತಲ್ಲ ಹಣ್ಣುಗಳು, ಮೊಸರು, ಅದು ಮಾವಿನ ಹಣ್ಣಿನ ಕಾಲದಲ್ಲಿ ತುಂಬಾ ಜಾಸ್ತಿ ಬರುತ್ತೆ. ಇದು ಒಂದು ಅದ್ಭುತವಾದ ಮಾಡೆಲ್ ಆರ್ಗ್ಯಾನಿಸಮ್. ಎಲ್ಲ ಜೆನೆಟಿಕ್ಸ್ ಎಕ್ಸ್ಪೆರಿಮೆಂಟ್. ಇನ್ನೊಂದಿನ ಅದನ್ನ ಮಾತಾಡೋಣ, ತೋರಿಸ್ತೀನಿ ನಾನು. ಇದು ನೊಣ ಹೆಂಗಿರುತ್ತೆ ಅದನ್ನ ಮೈಕ್ರೋಸ್ಕೋಪಲ್ಲಿ ಸ್ಕ್ರೀನೋಸಮಲ್ಲಿ ತೋರಿಸೋಣ, ಇನ್ನೊಂದಿನ ಎಲ್ಲರಿಗೂ ತೋರಿಸೋಣ. ಹೌದಾ, ಅದು ಇನ್ನೊಂದು ಎಪಿಸೋಡಲ್ಲಿ ಬಹಳ ಅದ್ಭುತವಾಗಿ ಅದನ್ನ ಮಾಡೋಣ. ಎಲ್ಲರೂ ನೋಡಿ ಅಲ್ವಾ. ನಮ್ಮ ಅಟ್ಲೀಸ್ಟ್ ತುಂಬಾ ಜನಕ್ಕೆ ನಮ್ಮ ಯೂನಿವರ್ಸಿಟಿಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ಬರ್ದಕ್ಕೆ ಆಗದೆ ಇರ್ಬೋದು, ಅಂಥವ್ರಿಗೂ ಸಹ ನಾವು ಇಲ್ಲಿಂದನೇ ಎಲ್ಲದನ್ನು ಅವ್ರಿಗೆ ಒಂದು ಎಷ್ಟೋ ಜನ ನಮಗೆ ಈ ಬಾಳೆಹಣ್ಣು ಬೇಡ ಅಂತೇಳಿ ಹೌದು ಹಾಕ್ಬಿಡ್ತಾರೆ. ಬಟ್ ಅದೇ ಹೆಲ್ತಿಯಸ್ಟ್ ಅಂತ ಇವ್ರಿಗೆ ಗೊತ್ತಿರೋದು. ಹೌದು. ಈಗ ಅದರಲ್ಲಿ 8 ಇರುತ್ತೆ ಕ್ರೋಮೋಸೋಮ್ ನಂಬರ್. ಆಮೇಲೆ ಚಿಂಪ್ಯಾನ್ಸಿಲಿ 48. ಈಗ ನೋಡಿ, ನಾ ಹೇಗಿದ್ದೀವಿ, ಚಿಂಪ್ಯಾನ್ಸಿ ಹೇಗಿದೆ, ಬರೀ ಜಸ್ಟ್ 2 ನಂಬರ್ ವ್ಯತ್ಯಾಸ ಇರೋದು. ನಮ್ಗೆ 46 ಇದೆ ಕ್ರೋಮೋಸೋಮ್ಸ್, ಅದರಲ್ಲಿ 48 ಇದೆ. 2 ವ್ಯತ್ಯಾಸ ಆದರೆ ಆವಾಗ ವಿಕಾಸದ ಹಂತದಲ್ಲಿ ಚಿಂಪ್ಯಾನ್ಸಿಯಿಂದ 2 ಕಮ್ಮಿಯಾಗಿ ಮನುಷ್ಯ ಆದ. ಹಾಗಾಗಿ ನಮ್ಮಲ್ಲಿ 46 ಇರಬೇಕು. 46ಕ್ಕಿಂತ ಜಾಸ್ತಿ ಅಥವಾ ಕಮ್ಮಿ ಆದರೆ ಆವಾಗ ಕಾಯಿಲೆ ಬರುತ್ತೆ. ಬೇಕಾದಷ್ಟು ಎಲ್ಲ ಮೆಂಟಲ್ ರಿಟಾರ್ಡೇಷನ್ನು, ಬ್ಲೈಂಡ್ನೆಸ್ಸು, ಕಿವಿ ಕೇಳದೆ ಇರೋಂಥದ್ದು, ಮತ್ತು ಕೈ ಕಾಲು ಸರಿಯಾಗಿ ಬೆಳವಣಿಗೆ ಆಗಿರಲ್ಲ, ತಲೆ ದಪ್ಪ ಅಥವಾ ಸಣ್ಣ, ಕೈ ಕಾಲು ಅಂದರೆ ಬೆಳವಣಿಗೆ ಇಲ್ಲದೆ ಇರೋಂಥದ್ದು, ಅಬ್ನಾರ್ಮಲಿಟೀಸ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಆಮೇಲೆ ಕೈ ಕೂಡಿರುತ್ತೆ, ಸಿಂಡ್ಯಾಕ್ಟೈಲಿ ಅಥವಾ ಎಕ್ಸ್ಟ್ರಾ ಫಿಂಗರು, ಪಾಲಿಡ್ಯಾಕ್ಟೈಲಿ, ಬೇಕಾದಷ್ಟು ಈ ಥರದ್ದು. ಅಂದರೆ ತಲೆಯಿಂದ ಕಾಲುವರೆಗೂ ಏನಾದರೂ ತೊಂದರೆ ಆದರೆ ಅದಕ್ಕೆ ಕಾರಣ ನಮ್ಮ ದೇಹದ ಒಳಗಡೆ ಏನೋ ಒಂದು ವರ್ಣತಂತು ಅಥವಾ ಕ್ರೋಮೋಸೋಮ್ಸ್ ಅಂತ ನಾನು ಏನು ಹೇಳಿದೆ, ಅದರ ನಂಬರ್ ಚೇಂಜ್ ಆಗಿರ್ಬೋದು ಅಥವಾ ಅದರದ್ದು ಶೇಪ್ ಚೇಂಜ್ ಆಗಿರ್ಬೋದು. ಅದು ಒಂದರಿಂದ ಇನ್ನೊಂದ್ರ ಮೇಲೆ ಜಂಪ್ ಆಗಿ ಕೂತಿರ್ಬೋದು ಅಥವಾ ಕಳೆದೇ ಹೋಗಿರ್ಬೋದು. ಡಿಲೀಷನ್ ಅಂತೀವಿ, ಡೂಪ್ಲಿಕೇಶನ್ ಅಂತೀವಿ, ಈ ಥರದ್ದೆಲ್ಲ ಆಗಿರೋ ಸಾಧ್ಯತೆ ಇರುತ್ತೆ. ಈ ಕ್ರೋಮೋಸೋಮ್ಸ್ ಒಳಗಡೆ DNA ಇದೆ. ಇದು ಜೆನೆಟಿಕ್ ಮೆಟೀರಿಯಲ್. ಪ್ರತಿ ಒಂದು ಇವಾಗ ನಾವು ಇದ್ದೀವಿ, ಕೂತಿದ್ದೀವಿ, ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ DNA.
ನಾವು ಬದುಕಿದ್ದೇ ಮನುಷ್ಯ ಇದಾನೆ, ಮನುಷ್ಯ ಅಂತಲ್ಲ ಪ್ರಾಣಿ ಯಾರೇ ಆಗಲಿ ಬದುಕಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಡಿ ಎನ್ ಇವಾಗ ನಮ್ಮನ್ನು ಮಾಡಿರೋದು ಡಿ ಎನ್ ಎ ಇಸ್ ಅ ಜೆನೆಟಿಕ್ ಮೆಟೀರಿಯಲ್ ಅಂತ ನಾವು ಕರಿತೀವಿ. Right. ಆಯಿತಾ? ಈ ಕೋವಿಡ್ ವೈರಸ್ಸು RNA ವೈರಸ್ ಅದು. ಈ RNA ಅನ್ನೋದಿದೆಯಲ್ಲ ಅದು ಸ್ಟೇಬಲ್ ಇಲ್ಲ, ಅದು ಏನು ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ RNA ವೈರಸ್, RNA ಇನ್ಫೆಕ್ಷನ್ ಇರುತ್ತಲ್ಲ, RNA ವೈರಲ್ ಇನ್ಫೆಕ್ಷನ್ನು, ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿಯೋದು ತುಂಬ ಕಷ್ಟ. ಅದು ಒಂದು 30 years ಬೇಕಾಗುತ್ತೆ. ಹಾಗಾಗಿ ಅದು ತುಂಬಾ ಟಫ್ ಅಂತ ನಾವು ಹೇಳ್ಬೋದು. ಇದು ಮಾಡೋಣ, ಇದು ಕಂಟಿನ್ಯೂ ಮಾಡ್ತೀವಿ.